ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿರಂತರವಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನ ತರೋಕೆ ಮುಂದಾಗಿದೆ, ಇದಕ್ಕೆ ಕಡಿವಾಣ ಹಾಕಕ್ಕೆ. ಆದರೆ ಈಗಲೂ ಕೂಡ ನಿಂತಿಲ್ಲ, ಕಿರುಕುಳ ಇನ್ನೂ ಹಾಗೆ ಮುಂದುವರಿತಾ ಇದೆ. ಅದರ ವರದಿ ಇದೆ ನೋಡಿ. ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಮನೆಹಾಳರ ಹಾವಳಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟ ಕುಟುಂಬ. ಕಿಲ್ಲರ್ ಫೈನಾನ್ಸ್ ವಿರುದ್ಧ ನಿಮ್ಮ ಪಬ್ಲಿಕ್ ಟಿವಿ ಕಳೆದ 2 ವಾರಗಳಿಂದ ನಡೆಸಿದ್ದ ಮನೆ ಮುರುಕರು ಅಭಿಯಾನ ಫಲ ನೀಡಿದೆ. ನಿನ್ನೆ ತುರ್ತು ಸಭೆ ನಡೆಸಿದ ಸಿಎಂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಖಾಸಗಿ ಲೇವಾದೇವಿ ಕಂಪನಿಗಳಿಗೆ ಅಂಕುಶ ಹಾಕಲು ನಿರ್ಧರಿಸಿದ್ದಾರೆ. ಸಾಲ ಪಡೆದವರ ರಕ್ಷಣೆಗಾಗಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ತರುವ ಘೋಷಣೆ ಮಾಡಿದ್ದಾರೆ. ಜನವರಿ 30ರ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಸುಳಿವನ್ನು ನೀಡಿದ್ದಾರೆ. ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ. ಆದ್ರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರದು, ಯಾರಿಗೂ 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್. ಮೈಕ್ರೋ ಫೈನಾನ್ಸ್ ಟಾರ್ಚರ್. ಯಾದಗಿರಿ. ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕಲು ಸರ್ಕಾರ ಹೊಸ ಕಾನೂನು ತರಲು ಮುಂದಾಗಿದ್ರೂ ಕೂಡ ಖಾಸಗಿ ಲೇವಾದೇವಿಗಳ ಕಿರುಕುಳ ಮಾತ್ರ ನಿಂತಿಲ್ಲ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇಡೀ ಕುಟುಂಬವೇ ಊರು ಬಿಟ್ಟಿದೆ. ಗೀತಮ್ಮ ಎಂಬಾಕೆ 4-5 ಫೈನಾನ್ಸ್ಗಳಲ್ಲಿ ಸಾಲ ಮಾಡಿದ್ಲು. ಈ ನಡುವೆ ಮಗ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾನೆ. ಆಸ್ಪತ್ರೆಗೆ ತೋರಿಸಿದ್ರೆ ಮಗ ಬದುಕಲ್ಲ, ಊರಿಗೆ ಕರೆದೊಯ್ಯಿರಿ ಅಂತ ಡಾಕ್ಟರ್ ಅಂದಿದ್ದಾರೆ. ಊರಿಗೆ ಬಂದು ನೋಡಿದ್ರೆ ಫೈನಾನ್ಸ್ನವರು ಮನೆಗೆ ಮತ್ತೊಂದು ಬೀಗ ಜಡಿದಿದ್ದಾರೆ. ಉಳಿದುಕೊಳ್ಳಲು ಜಾಗ ಇಲ್ಲದ ಕಾರಣ ಮತ್ತೆ ಮಗನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ನಮ್ಮೆಲ್ಲ ರೋಡ್ ಮೇಲೆ ಬಂದು ನಿಂತು ನೋಡ್ರಿ ಸರ್. ದಯವಿಟ್ಟು ನಮ್ಮ ಕೈ ಜೋಡಿಸ್ತೀನಿ ಸರ್, ಕಾಲು ಜೋಡಿಸ್ತೀನಿ, ನಮ್ಗೆ ಸಹಾಯ ಮಾಡ್ರಿ. ಅದೇ ಟೆನ್ಷನ್ ತೊಗೊಂಡು ಪೂರ 2 ಕಿಡ್ನಿ ಫೇಲ್ ಆಗಿದೆ ಸರ್. ನಮ್ಮ ಮಗನಿಗೆ ಏನು ಉಳಿದಿಲ್ಲ. ಡಾಕ್ಟರ್ಗಳು ಹೇಳ್ತಾರೆ ಉಳಿತಾರೆ ಇಲ್ಲ ಅನ್ನಕತ್ತಾರೆ. ಭಾಳ ಟಾರ್ಚರ್ ಕೊಟ್ಟರು. ಈಗ ಬಂದು ಒಂದೊಂದು ಹೋಗ್ತಿದ್ದಿಲ್ಲ. ಸಂಜೆ ತಕ್ಕ ಮುಂಜಾನೆ ಬಂದ್ರೆ ಸಂಜೆ ತಕ್ಕ ಹೋಗ್ತಿದ್ದಿಲ್ಲ. ಹೆಂಗೆ ಮತ್ತು ಅವ್ರ ಬಳಿ ಇವ್ರ ಬಳಿ ಮಾಡಿ ಜಮಾ ಮಾಡಿ ಹೆಂಗೆ ಭೀ ಕಟ್ತಿದ್ವಿ. ಒಂದು ತೊಗೊಂಡು ಹೋಗ್ರಿ ಸರ್, ಒಂದು ಇರಲಿ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಪೂರ ಕೊಡ್ರಿ. ಎಲ್ಲ ಮಾರಿವಿ ಸರ್, ಎಲ್ಲ ಕಲಸ ಏನೇನಿಲ್ಲ ನಮ್ಮ ಬಳಿ. ಮನಿ ಇಲ್ಲ, ಜಮೀನಿಲ್ಲ, ಮನಿ ಉಳ್ದೊಂದು ಸರ್. ಆಯ್ತು ಅದರ ವೃದ್ಧ ದಂಪತಿಗೆ ಲೇವಾದೇವಿದಾರರ ಕಾಟ. ನಿತ್ಯ ಮನೆಗೆ ಬಂದು ಕಂತು ತುಂಬುವಂತೆ ಹಿಂಸೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್. ದಾವಣಗೆರೆ ಜಿಲ್ಲೆಯ ಚನ್ನಮ್ಮ ತಾಲೂಕಿನ ಕತ್ತಲೆಗೆರೆ ಗ್ರಾಮದಲ್ಲಿ ವೃದ್ಧ ದಂಪತಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಿತ್ಯ ಮನೆಗೆ ಬಂದು ಕಂತು ತುಂಬುವಂತೆ ಕಿರುಕುಳ ಕೊಡುತ್ತಿದ್ದಾರೆ. ಈ ಹಿಂದೆ ಅನಾರೋಗ್ಯದ ಕಾರಣ ಆಸ್ಪತ್ರೆ ಖರ್ಚಿಗಾಗಿ ಒಂದು ಫೈನಾನ್ಸ್ನಲ್ಲಿ ಸಾಲ ಮಾಡಿದ್ರು. ಹಸು ಮಾರಾಟ ಮಾಡಿ ಸಾಲ ಕಟ್ಟಿದ್ರು. ಈಗ ಮತ್ತೊಂದು ಫೈನಾನ್ಸ್ನಲ್ಲಿ ಸಾಲ ತುಂಬಬೇಕಾಗಿದ್ದು ನಿತ್ಯ ಮನೆಗೆ ಬಂದು ಸಾಲ ತುಂಬುವಂತೆ ಹಿಂಸೆ ಕೊಡುತ್ತಿದ್ದಾರೆ. ನೊಂದವರು ದೂರು ಕೊಟ್ರೆ ಕ್ರಮ ಕೈಗೊಳ್ತೀವಿ, ಯಾರೇ ತೊಂದರೆ ಕೊಟ್ರೂ ಕ್ರಮವೆಂದ ಸಿಎಂ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅಂಕುಶ ಹಾಕಲು ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ತೊಂದರೆಗೊಳಗಾದವರು ಯಾರೇ ದೂರು ಕೊಟ್ರೂ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಮೈಕ್ರೋ ಫೈನಾನ್ಸ್ ಅಥವಾ ಯಾರೇ ತೊಂದರೆ ಕೊಟ್ರೂ ಕ್ರಮ ನಿಶ್ಚಿತ. ಕಿರುಕುಳ ಸಂಬಂಧ ಸಹಾಯವಾಣಿ ಓಪನ್ ಮಾಡ್ತಿದ್ದೀವಿ. ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಕ್ರಮ ತಗೋತೀವಿ ಅಂದ್ರು. ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ. DC ಆಫೀಸ್ಗಳು ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಆದ್ದರಿಂದ ಆ ಬಲ ತುಂಬತಕ್ಕಂಥ ಕೆಲಸ ನಮ್ಮ ಸರ್ಕಾರ ಈಗ ಮಾಡಲಿದೆ. ಸಾಲ ಕೊಡೋರಿದ್ದಾರೆ, ಮನಿ ಲೆಂಡರ್ಸ್ ಇರ್ಬೋದು, ಮನಿ ಲೆಂಡಿಂಗ್ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆದವರು ಇರ್ಬೋದು, ಅಥವಾ ನಮ್ಮ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು. ರಿಜಿಸ್ಟರ್ಡ್ ಆರ್ಗನೈಸೇಷನ್ನಿಗೆ ಮಾತ್ರ ಇವತ್ತು ಕ್ರಮ ತೆಗೆದುಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಅನ್ರಿಜಿಸ್ಟರ್ಡ್ ಇದ್ದಿದ್ದನ್ನು ಸಹಿತ ನಾವು ಮಟ್ಟ ಹಾಕಬೇಕು. ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರಕ್ಕೆ ಹಾಸನದಲ್ಲಿ ಸಚಿವ ರಾಜಣ್ಣ ಮಾತನಾಡಿ, ಮುಂದಿನ ಅಧಿವೇಶನದಲ್ಲಿ ಹೊಸ ಕಾಯ್ದೆ ಮಂಡನೆ ಆಗಲಿದೆ. ಮೀಟರ್ ಬಡ್ಡಿ ದಂಧೆ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕುತ್ತೇವೆ ಅಂದ್ರು. ಕಂದಾಯ ಇಲಾಖೆ, ಬೇರೆ ಎಲ್ಲ ಇಲಾಖೆಗಳು, ನಮ್ಮ ಸಹಕಾರ ಇಲಾಖೆ, ಎಲ್ಲ ಇಲಾಖೆಗೂ ಕೂಡ ಮುಖ್ಯಮಂತ್ರಿಗಳು ನಿನ್ನೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರೆಲ್ಲ ಶೋಷಣೆ ಮಾಡ್ತಾರೆ, ಯಾರೆಲ್ಲ ಜನರಿಗೆ ಹಿಂಸೆ ಕೊಡ್ತಾರೆ ಅವ್ರ ಮೇಲೆ ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕು ಅಂತೇಳಿ
ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ನೀಡ್ತಿಲ್ಲ. ಹೀಗಾಗಿ ಜನ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಂದ ಮೇಲೆ ಗೂಂಡಾಗಳಿಗೂ ಕೆಲಸ ಸಿಕ್ಕಿದೆ. ಸಿದ್ದರಾಮಯ್ಯನವರು 6ನೇ ಭಾಗ್ಯ ಗೂಂಡಾ ಭಾಗ್ಯ ಕೂಡ ಕೊಟ್ಟಿದ್ದಾರೆ ಅಂತ ಚಾಟಿ ಬೀಸಿದ್ರು. ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೊಳಕ್ಕೋಸ್ಕರ ಪ್ರೈವೇಟ್ ಫೈನಾನ್ಸ್ಗಳು ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಆಗ್ತಾ ಇದ್ದಾರೆ. ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗ್ಬಿಟ್ಟಿದೆ. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ. ಭಾಗ್ಯ, ಗೂಂಡಾಗಳ ಭಾಗ್ಯ. ಆ ಭಾಗ್ಯ ಕೊಟ್ಟಿರೋದ್ರಿಂದ 6ನೇ ಭಾಗ್ಯ ಅವರು ಕೂಡ ಫೀಲ್ಡ್ಗೆ ಇಳಿದು ನಿಷ್ಠೆಯಿಂದ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಪಬ್ಲಿಕ್ ಟಿವಿ ಅಭಿಯಾನ ಬಳಿಕ ಎಚ್ಚೆತ್ತ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಆಟಾಟೋಪಕ್ಕೆ ಅಂಕುಶ ಹಾಕಲು ನಿರ್ಧರಿಸಿದೆ. ಆದರೆ ಕೆಲವು ಕಡೆ ಲೇವಾದೇವಿದಾರರ ಕಾಟ ಮುಂದುವರೆದಿದೆ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.